ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಒನ್ ಪಾಟ್ ರೆಸಿಪಿ, ಕ್ವಿಕ್ ಆಗುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗಿ ಕ್ವಿಕ್ ಆಗಿ ಸಹ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಬಾಕ್ಸಿಗೆ ಸಹ ತೊಗೊಂಡೋಗ್ಬೋದು, ಮಧ್ಯಾಹ್ನಕ್ಕೆ ಸಹ ಚೆನ್ನಾಗಿರುತ್ತೆ, ಡ್ರೈ ಅಂತ ಅನ್ಸೋದಿಲ್ಲ. ಇದು ಹೇಗೆ ಮಾಡೋದಂತ ನೋಡೋಣ. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿದ್ರೆ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲಿ ನಾನು 3 ಟೊಮೆಟೊ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಿರೋದು 3ರಿಂದ 4 ಜನಕ್ಕಾಗಷ್ಟು ಕ್ವಾಂಟಿಟಿ. ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಥರ ಬೇಯಿಸಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ ಏನು ಟೊಮೆಟೊ ಬಾತ್ ಮಾಡ್ತಾರಲ್ಲ, ಇದೇ ಥರ ಮಾಡ್ತಾರೆ. ಇದು ಬೆಂದಿದೆ. ಈಗ ನಾನು ಟೊಮೆಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಕ್ಕೆ, ಹಾಗೆ 3ರಿಂದ 4 ಲವಂಗ, 1 ಏಲಕ್ಕಿ, ಇದಿಷ್ಟು ಮಸಾಲೆಗೆ. ಈಗ ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ತೀನಿ. ಹಾಗೆ ಇದಕ್ಕೀಗ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ, ಹಾಗೆ 2 ಸ್ಪೂನಷ್ಟು ತುಪ್ಪ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳೋಣ, ಮಸಾಲೆ ಐಟಮ್ಸು. ಹಾಗೆ ಒಂದು 1/4 ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಮಸಾಲೆಗೆ ಚಕ್ಕೆ, ಏಲಕ್ಕಿ, ಲವಂಗ, ಮರಾಠ ಮೊಗ್ಗು, ಹಾಗೆ ಕಲ್ಲುವು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇದಿಷ್ಟನ್ನು ಸೇರಿಸಿ ಲೈಟಾಗಿ ಫ್ರೈ ಮಾಡಿಕೊಡೋಣ. ಈ ಟೈಮಲ್ಲಿ ಫ್ಲೇಮ್ ಸಣ್ಣಕ್ಕೆ ಇಟ್ಕೊಳ್ಳಿ, ತುಂಬ ಜೋರು ಉರಿ ಇಡೋದು ಬೇಡ. ಈಗ ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಈಗ 2 ಹಸಿರು ಮೆಣಸಿನ್ಕಾಯಿನ ನಾನು ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಬೋದು. ಈಗ ಇದನ್ನು ಫ್ರೈ ಮಾಡಿಕೊಡೋಣ. ಈಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಇದಕ್ಕೆ ನಾನು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಫ್ರೋಝನ್ ಪೀಸ್ ಬಳಸಿದ್ದೀನಿ. ಇಷ್ಟ ಇಲ್ಲ ಅಂತನ್ನೋರು ಕಡಲೆ ಬೀಜ ಸಹ ಹಾಕ್ಕೊಳ್ಬೋದು, ಅಥವಾ ಪ್ಲೇನಾಗಿ ಮಾಡ್ಕೊಳ್ಬೋದು. ನೀವು ಒಣಗಿರೋ ಬಟಾಣಿ ಬಳಸೋದಾದರೆ ರಾತ್ರಿನೇ ನೆನೆ ಇಟ್ಟು ಬೆಳಗ್ಗೆ ಈ ಟೈಮಲ್ಲಿ ತುಳಿದ್ಬಿಟ್ಟು ಸೇರಿಸ್ಕೊಳ್ಬೋದು. ಇದಕ್ಕೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಇದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಬೇಕು. ನಾವು ಮೊದಲಿಗೆ ಸ್ವಲ್ಪ ಟೊಮೆಟೊನ ಬೇಯಿಸಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈಗ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೈಸ್ ಬಾತಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ನೀರಿನ ಅಂಶ ಸಹ ಕಡಿಮೆ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ನಾನು ಎಷ್ಟು ಬೇಕಷ್ಟು ನೀರನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿಗೆ ಮಾಡ್ತಿರೋದ್ರಿಂದ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ ಇದು ಕುದಿ ಬರೋ ಟೈಮಿಗೆ ಅಕ್ಕಿ ತೊಳೆದು ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು, ಇದಕ್ಕೀಗ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಟ್ಟು ಉಪ್ಪು ಖಾರ ಏನಾದರೂ ಬೇಕಂದರೆ ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಬೋದು. ನಾವು ಉಪ್ಪು ಖಾರ ಎಲ್ಲ ಸರಿ ಇದೆ. ಸೊ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ತಾ ಇದ್ದೀನಿ ಜೋರು ಉರಿಯಲ್ಲಿ. ನೋಡಿ, ವಿಷಲ್ ಆಗಿದೆ, ಕೂಲ್ ಸಹ ಆಗಿದೆ ಕುಕ್ಕರು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಯಾರಾದರೂ ಗೆಸ್ಟ್ ಬಂದರೂ ಸಹ ಆರಾಮಾಗಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಒಮ್ಮೆ ಈ ಥರ ಟೊಮೆಟೊ ಬಾತ್ ಟ್ರೈ ಮಾಡಿ ನೋಡಿ. ಇದಕ್ಕೆ ಸೈಡಿಗೆ ಅಂತ ಚಟ್ನಿ ಅಥವಾ ಆಗಲಿ ಮೊಸರು ಬಜ್ಜಿ ಆಗಲಿ ಏನೂ ಬೇಕಾಗೋದಿಲ್ಲ. ಆರಾಮಾಗಿ ಇದೇ ಥರ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ವಾಚ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.